ಶಾಂತವಾದ ಒಂದು ಕಾಡಿನ ಒಳಗೆ ಹೊಸ ದಿನ ಆರಂಭವಾಗುತ್ತಿತ್ತು. ನಿಧಾನವಾಗಿ, ಸ್ಥಿರವಾಗಿ, ಒಂದು ಹೆಜ್ಜೆ ಒಂದೇ ಹೆಜ್ಜೆ. ವಾಹ್, ಈ ಕಾಡಿನಲ್ಲಿ ನನ್ನಿಗಿಂತ ವೇಗವಾಗಿ ಓಡುವವರು ಯಾರೂ ಇಲ್ಲ. ನೋಡಿದ್ದೀರಾ, ನಾನು ಈ ಕಾಡಿನಲ್ಲೇ ಅತ್ಯಂತ ವೇಗದ ಓಟಗಾರ. ಓಯ್ ನಿಧಾನಗತಿ, ಈ ವೇಗದಲ್ಲಿ ಹೋದ್ರೆ ನಾಳೆ ತಲುಪುತ್ತೀಯಾ? ಹಾಗಾದ್ರೆ ನಾವು ಓಟವಾಡೋಣವೇ? ಓಟ? ಇದು ತುಂಬಾ ಸಡನ್. ಬನ್ನಿ ದಾರಿ ಗುರುತು ಹಾಕೋಣ. ಓಟ ಬೆಟ್ಟದ ಮೇಲೆ ಮುಗಿಯುತ್ತದೆ. ರೆಡಿ, ಸೆಟ್, ಫಿನಿಶ್ ಲೈನ್ ನಲ್ಲಿ ಭೇಟಿಯಾಗೋಣ. ಈ ಓಟ ನಾನು ಕ್ಷಣಗಳಲ್ಲಿ ಮುಗಿಸುತ್ತೇನೆ. ನಾನು ತುಂಬಾ ಮುಂದೆ ಇದ್ದೇನೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನಿಧಾನ, ಸ್ಥಿರ, ಹೆಜ್ಜೆ ಹೆಜ್ಜೆ. ಸ್ವಲ್ಪ ಹೊತ್ತು ಮಾತ್ರ ಮಲಗುತ್ತೇನೆ. ಮುಂದೆ ಹೋಗುತ್ತಲೇ ಇರಬೇಕು. ಹೀಗೆ ನಿಧಾನವಾಗಿ ಆಮೆ ನಿದ್ರಿಸುತ್ತಿದ್ದ ಮೊಲವನ್ನು ದಾಟಿತು. ಆಮೆ ಹತ್ತಿರ ಬರುತ್ತಿದೆ. ಅಯ್ಯೋ, ನಾನು ಮಲಗಿಬಿಟ್ಟೇನಾ? ನಾನು ಗೆಲ್ಲಲೇಬೇಕು. ಧನ್ಯವಾದಗಳು ಸ್ನೇಹಿತರೆ, ನಾನು ಬರುತ್ತಿದ್ದೇನೆ. ನಾನು ಸೋತೇನಾ? ಕ್ಷಮಿಸಿ, ನಾನು ತುಂಬಾ ಅಹಂಕಾರಪಟ್ಟೆ. ನಿಧಾನವಾಗಿದ್ದರೂ ಸ್ಥಿರವಾಗಿ ಸಾಗಿದರೆ ಗೆಲುವು ಸಿಗುತ್ತದೆ. ಆ ದಿನದಿಂದ ಮೊಲ ಒಂದು ಮುಖ್ಯ ಪಾಠವನ್ನು ಕಲಿತು.